ನಮಸ್ತೆ ಪ್ರಿಯ ವೀಕ್ಷಕರೇ, ನೀವೀಗಿಲ್ಲಿ ನೋಡ್ತಿರುವಂಥ ಈ ಒಂದು ಪ್ಲ್ಯಾಂಟ್ ಇತ್ತೀಚಿನ ದಿನಗಳಲ್ಲಿ ಬಹಳ ಪ್ರಚಲಿತವಾಗಿ ತುಂಬ ಜನಪ್ರಿಯಗೊಳ್ತಿರುವ ಒಂದು ಈ ಸಸ್ಯ ಅಂತ ಹೇಳಿದ್ರೆ ರೋಸ್ಮೇರಿ. ನೋಡಿ, ಈ ರೋಸ್ಮೇರಿ ಸಸ್ಯ ಸುಮಾರು ಒಂದು 2-3 ಅಡಿ ಅಂತೂ ಬೆಳೆಯುತ್ತೆ. ಅದು ಬುಡದಿಂದ ನೋಡಿ, ಹೀಗೆ ಬುಡ ಇದೆಯಲ್ಲ, ಇಲ್ಲಿಂದ ಹೀಗೆ ಕೌಲು ಹೊಡೆದು ಹೀಗೆ ಬಿಟ್ಕೊಂಡು ಹೋಗುತ್ತೆ. ಇದನ್ನ ತುಂಬ ಬಹುಪಯೋಗಗಳು ಇದೆ ಇದರೊಳಗೆ. ಈಗ ಈ ರೋಸ್ಮೇರಿ ಪೀಲ್ಸ್ ಇದ್ದರೆ ಕೊಡಿ ನಮಗೆ, ಈ ದಳಗಳೆಲ್ಲ ಒಣಗಿದ್ದಿರುತ್ತಲ್ಲ ಅದನ್ನೆಲ್ಲ ಕೇಳ್ತಾ ಇರ್ತಾರೆ. ಹೀಗಿರುತ್ತೆ ನೋಡಿ, ಇದರೊಳಗೆಲ್ಲ ನಾನು ಕಟ್ ಮಾಡಿ ಒಣಗಿಸಿ ಇಟ್ಟಿರುವಂಥದ್ದು ಈ ರೋಸ್ಮೇರಿ ಪ್ಲ್ಯಾಂಟಿನ ಪೀಲ್ ಅಂತ ಹೇಳ್ತಾರೆ, ಪೀಲ್ಸ್ ಅಂತ. ಇದು ಇಲ್ಲಿ ನೋಡಿ, ಹೀಗಿರುತ್ತೆ, ಒಣಗಿರುತ್ತೆ, ತುಂಬ ಸುವಾಸನಯುಕ್ತವಾಗಿರುತ್ತೆ. ಇದರೊಳಗೆ ಒಂದು ಆಯಿಲು, ಒಂದು ಸೆಂಟು ಎಲ್ಲ ತೆಗಿತಾರೆ. ಅದನ್ನು ಕೆಲವು ಮುಲಾಮುಗಳು, ಒಂದು ಆಯಿಂಟ್ಮೆಂಟುಗಳಿಗೆಲ್ಲ ಸೇರ್ಸೋಕ್ಕೆ ಅಂತ ಇದರಲ್ಲಿ ತೆಗಿತಾರೆ ಅಂತ ಹೇಳಿ ಇದ್ರ ಬಗ್ಗೆ ಎಲ್ಲ ವಿಚಾರಗಳಿದೆ. ಆದರೆ ನಮ್ಮ ಕಾಲೇಜಿನ ಕನ್ಯೆಯರು, ಕಾಲೇಜಿನ ಬೆಡಗಿಯರು, ಹುಡುಗಿಯರು, ಅವರು ಜಾಸ್ತಿ ಇದರತ್ತ ಆಕರ್ಷಿತರಾಗ್ತಿದ್ದಾರೆ. ಯಾಕೆ ಅಂದರೆ ತುಂಬ ಈಸಿಯಾಗಿ ಅವ್ರೇನು ಮಾಡ್ತಾರೆ, ಇದು ಹಸಿದು ಗಿಡಗಳನ್ನ ತಗೊಂಡು ಹೋಗಿ ಮಾಡೋಕ್ಕಿಂತ ಮನೇಲಿದ್ದರೆ ಮಾಡ್ಬೋದು. ಇಲ್ಲದೇ ಇರೋರು ಏನು ಮಾಡ್ತಾರೆ, ಈ ಹಸಿದೇನು ಒಣಗಿಸಿಡ್ತೀವಲ್ಲ, ನೆರಳು ಬಿಸಿಲಲ್ಲಿ ಇದು ಡ್ರೈ ಮಾಡಿಟ್ಟಿರ್ತೀವಿ, ಇದನ್ನು ಅವರು ಒಂದು ಸ್ವಲ್ಪ ನೀರಿಗೆ, ಒಂದು ಅರ್ಧ ಲೀಟ್ರೋ 1 ಲೀಟ್ರೋ ನೀರಿಗೆ ಒಂದಿಷ್ಟು ಹಾಕಿಬಿಟ್ಟು ಅದನ್ನು ಮುಚ್ಚಿಡ್ತಾರೆ. ಅದರಲ್ಲೇ ಬಿಟ್ಕೊಳ್ಳೋಂಥ ನೀರು. ಆಮೇಲೆ ಕೆಲವರು ಕುದಿಸ್ಕೊಂಡು ಮಾಡ್ತಾರೆ, ಕೆಲವರು ಹಾಗೆ ಬಿಸಿನೀರು ಹಾಕಿ ಮಾಡ್ತಾರೆ. ಆ ನೀರನ್ನು ಸೋಸಿಟ್ಕೊಂಡು ತಲೆ ಕೂದಲಿಗೆ ಅವರು ಏನು ಸ್ನಾನ ಎಲ್ಲ ಮಾಡಿರ್ತಾರಲ್ಲ, ಆವಾಗ ಆ ಕೂದಲಿಗೆಲ್ಲ ಸ್ಪ್ರೇ ಮಾಡ್ಕೊಳ್ತಾರೆ. ತುಂಬ ಚೆನ್ನಾಗಾಗುತ್ತೆ ಕೂದಲು ಅಂತ ನಮ್ಮನೆ ಹತ್ರ ಇರೋ ಹುಡುಗಿಯರೇ ಎಲ್ಲ ಹೇಳ್ತಾರೆ, ಇದನ್ನು ಕೇಳ್ತಾರೆ. ಮತ್ತು ಗಿಡ ಕೊಡಿ ಆಂಟಿ ಅಂತೆಲ್ಲ ಹೇಳ್ತಾರೆ. ನಾನು ಬೇರೆ ಕಡೆಯಿಂದ ಇರೋದನ್ನು ಕೊಡೋಕ್ಕಾಗಲ್ಲ. ಮತ್ತು ಇದರಲ್ಲಿ ಕಟ್ ಮಾಡಿದ್ರೆ ಚಿಗುರಲ್ಲ ಅಂತಿಲ್ಲ, ಆದರೆ ಅದು ಚೆನ್ನಾಗಿ ಬೆಳ್ಕೊಳಕ್ಕೆ ಬಿಡಬೇಕು. ಹಾಗಾಗಿ ಕೆಲವು ಕಡೆ ಗಿಡನೂ ತರಿಸ್ಕೊಟ್ಟಿದ್ದೀನಿ. ಇವಾಗ ಇದನ್ನೆಲ್ಲ ಒಣಗಿದ ಪೀಲೆಲ್ಲ ನಾನು ಅವರಿಗೆ ಕೊಡ್ತೀನಿ ತರಿಸಿ. ಅದು ನಾನು ಇದ್ರ ಬಗ್ಗೆ ಓದಿ ತಿಳ್ಕೊಂಡಾಗ ಇಷ್ಟೆಲ್ಲ ವಿಚಾರ ಗೊತ್ತಾಯಿತು. ರೋಸ್ಮೇರಿ ಇವತ್ತು ತುಂಬ ಪ್ರಸಿದ್ಧವಾಗಿರುವಂಥ ಒಂದು ಸಸ್ಯ ಅಂತ. ತುಂಬ ಬಹುಪಯೋಗ ಇದೆ ಸೌಂದರ್ಯವರ್ಧಕಗಳಿಗೆ. ಮತ್ತು ಹಾಗೆ ಯಾವುದೇ ಒಂದು ನೋವಿಂದು ಆಯಿಂಟ್ಮೆಂಟು, ಮುಖಕ್ಕೆ ಹಚ್ಚೋದು, ಆಮೇಲೆ ಒಂದು ಗಾಯ ಇಂಥದಕ್ಕೆ ಹಚ್ಚೋಕ್ಕೆ ಎಲ್ಲ ಇದ್ರದ್ದೊಂದು ಆಯಿಲ್ ಉಪಯೋಗಿಸ್ತಾರಂತೆ. ತುಂಬ ಚೆನ್ನಾಗಿ ಎಣ್ಣೆ ಬರುತ್ತೆ ಅಂತ. ಮತ್ತು ತುಂಬ ಸುವಾಸನಯುಕ್ತವಾಗಿರುತ್ತೆ ಈ ಹಸಿದು ಗಿಡದಿಂದ ತೆಗೆದಾಗ. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ರೋಸ್ಮೇರಿ ಪ್ಲ್ಯಾಂಟ್ ಬಗ್ಗೆ ನನಗೆ ಗೊತ್ತಿರುವಂಥ ಒಂದಿಷ್ಟು ಸಣ್ಣ ಮಾಹಿತಿಯನ್ನು ಹೇಳಿದ್ದೀನಿ. ಗಿಡ ಅಂತೂ ಚೆನ್ನಾಗೇ ಬೆಳೆದಿದೆ ನಮ್ಮಲ್ಲಿ. ನಾನು ಈಗ ಕಟ್ ಮಾಡ್ತಾ ಇರ್ತೀನಿ ಅವಾಗವಾಗ. ಇದೆಲ್ಲ ನಾನು ಒಂದು 3-4 ಗಿಡ ಇದೆ ಆ ಕಡೆ ಜಾಗದಲ್ಲೆಲ್ಲ. ಇದೆಲ್ಲ ನೋಡಿ, ಒಂದು 5-6 ಗಿಡದಿಂದ ನಾನು ಒಣಗಿಸಿ ಇಷ್ಟು ಮಾಡಿಟ್ಟಿದ್ದೀನಿ. ಆಮೇಲೆ ಮೇಲೆ ಕುಡಿ ಚಿಗುಟದಂಗೂ ಅದು ಕೌಲು ಹೊಡಿತಾ ಇರುತ್ತೆ. ಗಿಡ ಬೆಳೆಸೋದು ಸುಲಭನೇ ಇದು. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ನನ್ನ ಈ ವಿಡಿಯೋ ನಿಮಗೆ ರೋಸ್ಮೇರಿ ಗಿಡದ ಸಸ್ಯದ ಬಗ್ಗೆ ಮಾಹಿತಿಯ ಒಂದು ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.